but the sunlight hits in so many ways. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಇವತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡೋದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನಾನು ಏನ್ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಫಸ್ಟ್ ಸನ್ಸ್ಕ್ರೀನ್ ಲೋಷನ್ ಫಸ್ಟ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಈಗ ಒಂದು 3-4 ಇಯರ್ಸ್ ಮುಂಚೆ ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಬಂತು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋದಾಗ ಅವರು ಸನ್ಸ್ಕ್ರೀನ್ ಲೋಷನ್ ನನಗೆ ಅಡ್ವೈಸ್ ಮಾಡಿದ್ರು. ಸೊ ಅವಾಗಿಂದ ನಾನು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತಿದ್ದೆ. ಅದು ಯಾವ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತಿದ್ದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ, ಯಾವ್ದು ಅದು ಯಾವ ತರ ರಿಸಲ್ಟ್ ಕೊಡ್ತು ಅಂತ. ಸೊ ಅದಾದ್ಮೇಲೆ ಲಾಸ್ಟ್ ಮಂತ್ ನಂದು ಸನ್ಸ್ಕ್ರೀನ್ ಲೋಷನ್ ಇನ್ನೇನು ಸ್ವಲ್ಪ ಇತ್ತು, ಖಾಲಿ ಆಗೋ ತರ ಇದೆ ಅಂತ ಹೇಳ್ಬಿಟ್ಟು ಬೇರೆ ತರ್ಸೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ. ಸೊ ಆಗ ನನಗೆ ಇದು ಸನ್ಸ್ಕ್ರೀನ್ ಲೋಷನ್ ತುಂಬಾ ಲೋ ಕಾಸ್ಟ್ ಅಲ್ಲಿ ಒಳ್ಳೆ ಸನ್ಸ್ಕ್ರೀನ್ ಲೋಷನ್, ಒಳ್ಳೆ ರೇಟಿಂಗ್ ಇರೋದು ನನಗೆ ಸಿಕ್ತು. ಸೊ ಏನಂತಂದ್ರೆ ಈ ಸನ್ಸ್ಕ್ರೀನ್ ಲೋಷನ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಸರ್ಚ್ ಮಾಡಿದಾಗ ಇಷ್ಟು ಕಡಿಮೆ ರೇಟಿಗೆ ಎಷ್ಟು ಒಳ್ಳೆ ರೇಟಿಂಗ್ ಅಲ್ಲಿ ಸಿಕ್ತು ಅಂದ್ರೆ ಏನಂತಂದ್ರೆ 1,23,000 ಪೀಪಲ್ಸ್ ಇದಕ್ಕೆ 4.2 ರೇಟಿಂಗ್ಸ್ ಕೊಟ್ಟಿದ್ರು. ಸೊ ಅದನ್ನ ನೋಡ್ಬಿಟ್ಟು ನನಗೆ ಅನ್ನಿಸ್ತು ಇದು ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ತರ್ಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಆರ್ಡರ್ ಮಾಡಿ ತರಿಸ್ದೆ. ಇದು ನೆನ್ನೆನೆ ಬಂದಿತ್ತು. ಸೊ ನೆನ್ನೆ ನನಗೆ ಅನ್ಬಾಕ್ಸಿಂಗ್ ಮಾಡಕ್ಕೆ, ವಿಡಿಯೋ ಮಾಡ್ಕೊಂಡು ಅನ್ಬಾಕ್ಸಿಂಗ್ ಮಾಡಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ನಿಮ್ ಜೊತೆ ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಇಂಟೆನ್ಷನ್ ಏನಂತಂದ್ರೆ, ಸೊ ನಮ್ಗೆ ಏನ್ ಹೆಲ್ಪ್ಫುಲ್ ಆಗಿರುತ್ತೆ, ನಮ್ಗೇನು ಬೆಸ್ಟ್ ಅನ್ಸಿರುತ್ತೆ ಅದನ್ನ ನಾನು ನಿಮ್ ಜೊತೆನೆ ಶೇರ್ ಮಾಡ್ಕೋಬೇಕು. ನಿಮ್ಗೂ ಕೂಡ ನಿಮ್ಮಲ್ಲೂ ನನ್ನ ವಿಡಿಯೋ ನೋಡ್ತಿರೋ ಅಂತವ್ರಿಗೆ ಒಬ್ರಿಗೋ ಇಬ್ರಿಗೋ ಅಟ್ಲೀಸ್ಟ್ ಒಂದ್ 5 ಜನಕ್ಕೋ 10 ಜನಕ್ಕೋ ಹೆಲ್ಪ್ಫುಲ್ ಆಗ್ಲಿ ಅನ್ನೋಂತ ಒಂದು ರೀಸನ್ಗೋಸ್ಕರ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಇದ್ರ ಲಿಂಕ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ನಾವು ತರಿಸಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ನಾನು ಇದಕ್ಕಿಂತ ಮುಂಚೆ ತರಿಸ್ತಿದ್ದು ಸನ್ಸ್ಕ್ರೀನ್ ಲೋಷನ್ ಬಂದು ಅದನ್ನು SP50 ಬಟ್ 90 ml ಗೆ 299 ರುಪೀಸ್ ಇತ್ತು. ಅದು ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತಿತ್ತು. ಬಟ್ ನನಗೆ ಬೇರೆ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದನ್ನೇ ಯೂಸ್ ಮಾಡೋಣ, ಕಂಟಿನ್ಯೂಸ್ ಆಗಿ ಬೇರೆ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಇಷ್ಟು ವರ್ಷ ಅವರು ನನ್ಗೆ ಯಾವತ್ತು ಅಡ್ವೈಸ್ ಮಾಡಿದ್ರು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಇವತ್ತವರೆಗೂ ಅದನ್ನೇ ನಾನು ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ರೀಸೆಂಟ್ ಆಗಿ ಅದನ್ನ ಚೇಂಜ್ ಮಾಡ್ಬೇಕು ಅನ್ನೋ ರೀಸನ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಈ ಸನ್ಸ್ಕ್ರೀನ್ ಲೋಷನ್ ತುಂಬಾನೇ ಬೆಸ್ಟ್ ಅನ್ನಿಸ್ತು. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಇದು 320 ರುಪೀಸ್ಗೆ 3 ಬಂದಿದೆ. 360 ml 360 ml ಅಂದ್ರೆ ಇದು ಒಂದೊಂದು 120 ml ಇದೆ. ಸೊ ಅಂತದ್ದು 320 ರುಪೀಸ್ಗೆ 3 ಬಂದಿದೆ. ಬಟ್ ರೇಟಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದ್ದಾರೆ, ತುಂಬಾ ಒಳ್ಳೆ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಹೆಸರು ಸನ್ಸ್ಕ್ರೀನ್ ಫೇರ್ನೆಸ್ ಲೋಷನ್ SP50 PA++ ಇದೆ. ಸೊ ನ್ಯೂಟ್ರಿ ಗ್ಲೋ ಅಂತ ಕೂಡ ಇದೆ. ಇದು ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದು 120 ml. ಸೊ ಇದ್ರದ್ದು MRP ಬಂದು ಇದ್ರ ಮೇಲೆ 120 ml ಗೆ 275 ಕೊಟ್ಟಿದ್ದಾರೆ. ಸೊ ನಮ್ಗೆ ಒಂದು ನೋಡ್ದೆ, ನಾನು ಫಸ್ಟ್ಗೆ ಒಂದ್ ತರ್ಸೋಣ ಅಂತ ಹೇಳ್ಬಿಟ್ಟು ಒಂದು ನೋಡ್ದೆ. ಒಂದ್ರದ್ದು ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು, ಐ ಥಿಂಕ್ 160 ರುಪೀಸ್ ಆ ತರ ಇತ್ತು. ಎರಡಕ್ಕೆ ನಾನು ತಗೊಳ್ಳೋಣ ಅಂತ ನೋಡಿದಾಗ 212 ಏನೋ ಬಂತು. ಆಮೇಲೆ ನಮ್ಮನೇಲಿ ನಾನೇನ್ ಯೂಸ್ ಮಾಡ್ತೀನೋ ಅದನ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನೇನು ವೇಸ್ಟ್ ಆಗಲ್ಲ, ಎಲ್ಲರೂ ಯೂಸ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಫಸ್ಟ್ಗೆ ನಾನು 2 ಇರೋದನ್ನ ಕಾಟಲ್ ಹಾಕಿಟ್ಟಿದ್ದೆ. ಆಮೇಲೆ ಹಾಗೆ ಇನ್ನು ಸ್ವಲ್ಪ ಸರ್ಚ್ ಮಾಡ್ತಾ ಹೋದಾಗ ಗೊತ್ತಾಯ್ತು ಮೂರಕ್ಕೆ 330-340 ರುಪೀಸ್ ಬಂತು. ಸೊ ನಾವು ರೆಗ್ಯುಲರ್ ಆಗಿ ಆರ್ಡರ್ ಮಾಡ್ತಿರ್ತೀವಲ್ಲ, ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಕಾಯಿನ್ಸ್ ಎಲ್ಲ ಆಡ್ ಆಗಿ ನಮ್ಗೆ 312 ರುಪೀಸ್ ಏನೋ ಬಂತು. ಸ್ವಲ್ಪ 28 ರುಪೀಸ್ ಏನೋ ಕಾಯಿನ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಕಡಿಮೆ ಆಯ್ತು. 312 ರುಪೀಸ್ಗೆನೋ 360 ml ಅಂದ್ರೆ 120 ml 3 ಸನ್ಸ್ಕ್ರೀನ್ ಲೋಷನ್ ಬಂತು. ಸೊ ಇದನ್ನ ಏನು ನಾನು ಯೂಸ್ ಮಾಡಿಲ್ಲ. ಸೊ ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ. ಆ ರೀಸನ್ಗೋಸ್ಕರ ನಾನು ತರಿಸ್ದೆ. ಯಾಕಂದ್ರೆ ತುಂಬಾ ಜನ ತರಿಸಿ ಯೂಸ್ ಮಾಡಿ
ಒಳ್ಳೆ ರೇಟಿಂಗ್ ಕೊಟ್ಟಿದಾರಲ್ವಾ, ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು, ಹೆಂಗಿದ್ರು ನಾವು ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡೇ ಮಾಡ್ತೀವಿ. ಸೊ ಆ ರೀಸನಿಗೋಸ್ಕರ ಏನು ವೇಸ್ಟ್ ಆಗಲ್ಲ. ಅಟ್ಲೀಸ್ಟ್ ಇದು ಫೇಸಿಗೆ ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಕೈಗಾದ್ರೂ ಯೂಸ್ ಮಾಡಿ ಖಾಲಿ ಮಾಡ್ಬೋದು ಅನ್ನೋ ಒಂದು ರೀಸನ್ ಇಂದ ನಾನು ತರಿಸ್ದೆ. ಇನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನಾನು ಇನ್ನು ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ಮೇಲೆ ಯಾವ ತರ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳಲ್ಲ, ಅದು ನೀವೇ ನೋಡ್ತೀರಾ ಚೇಂಜಸ್ ಎಲ್ಲ. ಸೊ ಇದು ಒಂದು ಓಪನ್ ಆಯ್ತು. ಸೊ ಆಯ್ತು, ಇದೇನು ಓಪನ್, ಏನು ಬರ್ತಾ ಇಲ್ಲ. ಬಂತು. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಎಲ್ಲಾನು ಒಳ್ಳೆ ರೇಟಿಂಗ್ಸ್ ಕೊಟ್ಟಿದ್ರು. ಆ ರೀಸನ್ ಇಂದ ನಾನು ತರಿಸ್ದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಕೈ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ, ಎಷ್ಟು ಗ್ಲೋಯಿಂಗ್ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ನಾನು ಮುಂಚೆ ಹಚ್ಚುತ್ತಿದ್ದು ಅಷ್ಟೇ, ಸ್ಕಿನ್ ಅಲ್ಲಿ ಕ್ಲೀನ್ ಆಗಿ ಬ್ಲೆಂಡ್ ಆಗ್ಬಿಡ್ತಾ ಇತ್ತು. ಸೊ ಇದು ಕೂಡ ಅದೇ ತರ ಇದೆ, ಒಳ್ಳೆ ಚೆನ್ನಾಗಿದೆ ಅನಿಸ್ತಿದೆ. ಸೊ ಸುಮ್ಮನೆ ಜನ ಎಲ್ಲ ರೇಟಿಂಗ್ಸ್ ಕೊಡಲ್ಲ. ಸೊ ಡಿಫ್ರೆನ್ಸ್ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಹಚ್ಚಿದ್ದೀನಿ, ಇಲ್ಲಿ ಹಚ್ಚಿಲ್ಲ. ಸೊ ನಿಮ್ಗೇನೋ ಗೊತ್ತಾಗ್ತಿರ್ಬೋದು. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಯೂಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 2 ವೀಕ್ಸ್ 3 ವೀಕ್ಸ್ ಯೂಸ್ ಮಾಡಿದ್ಮೇಲೆ ಯಾವ ತರ ರಿಸಲ್ಟ್ ಕೊಡ್ತು, ಯಾವ ತರ ಇತ್ತು ಅಂತ ಮತ್ತೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರೂ ಅವಶ್ಯಕತೆ ಇತ್ತು ತರಿಸ್ಕೋಬೇಕು ಅಂತ ಅನ್ಸಿದ್ರೆ ತರಿಸ್ಕೋಬಹುದು. ನಾನು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿ ವಿಡಿಯೋ ಮಾಡ್ತಿರೋದ್ರಿಂದ ನಿಮ್ಗೆ ಕ್ಲಿಯರ್ ಆಗಿ ಟೆಕ್ಸ್ಟ್ ಎಲ್ಲ ಕಾಣಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಇದು ಸನ್ಸ್ಕ್ರೀನ್ ಫೇರ್ನೆಸ್ ಲೋಷನ್ ಅಂತ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಶೇರ್ ಮಾಡಿರ್ತೀನಿ. ಸೊ ನಿಮ್ಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿ ತಗೋಬಹುದು. ಸುಮ್ಮನೆ ತಗೊಳಕ್ ಹೋಗ್ಬಿಡಿ. ನಿಮ್ಗೂ ರೇಟಿಂಗ್ಸ್ ಎಲ್ಲ ಇಷ್ಟ ಆಯ್ತು, ಚೆನ್ನಾಗಿರುತ್ತೆ ಅಂತ ಅನ್ನೋಂಥ ಕಾನ್ಫಿಡೆನ್ಸ್ ನಿಮಗೆ ಬಂದ್ರೆ ಮಾತ್ರ ಪರ್ಚೇಸ್ ಮಾಡಿ. ಸೊ ನಾನು ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀನಿ. ಮನೇಲಿ ಇದ್ದಾಗ ಯೂಸ್ ಮಾಡೋದು ಅದು ಆಪ್ಷನಲ್. ಸೊ ಔಟ್ ಸೈಡ್ ಹೋದಾಗಂತೂ ನಾನು ಯೂಸ್ ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಯೂಸ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ತರಿಸಿರೋದು. ಸೊ ಇದು ಎಕ್ಸ್ಪೈರಿ ಡೇಟು ಕೂಡ 25 ಮ್ಯಾನುಫ್ಯಾಕ್ಚರ್ ಮಾರ್ಚಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಎಕ್ಸ್ಪೈರಿ ಡೇಟ್ 28, 3 ಇಯರ್ಸ್ ಕೂಡ ಇದೆ. 3 ಇಯರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೇನೆ. ಸೊ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಅಪ್ಲೈ ಮಾಡಿರೋದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ಸುತ್ತೆ. ನಾನು ಯೂಸ್ ಮಾಡಿದ್ಮೇಲೆ ನಾನು ನಿಮ್ ಜೊತೆ ಇನ್ನೊಂದ್ಸಲ ಶೇರ್ ಮಾಡ್ಕೊಳ್ತೀನಿ. ಇದು ತರಿಸಿದ್ದೆ, ನಂಗೆ ಯಾವ ತರ ರಿಸಲ್ಟ್ ಕೊಡ್ತು ಏನು ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ವಿಡಿಯೋ ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.